ನಕ್ಸಲ್ ಮುಕ್ತ ರಾಜ್ಯವಾಗಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇವತ್ತು 6 ಜನ ನಕ್ಸಲರು ಶರಣಾಗತಿ ಆಗ್ತಾ ಇದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗೆ ಅಂತ್ಯ ಹಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಕಾಡು ಗನ್ಗೆ ಗುಡ್ ಬೈ ಹೇಳಿ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ನಕ್ಸಲರು. ಬೆಂಗಳೂರಿನಲ್ಲಿ 6 ಜನ ನಕ್ಸಲರು ಶರಣಾಗತಿಯಾಗುವಂತಹ ಸಾಧ್ಯತೆ. ಸಿಎಂ ಕಚೇರಿಯಲ್ಲಿ ಸಿಎಂ ಸಮ್ಮುಖದಲ್ಲಿ ಇವತ್ತು ಮಧ್ಯಾಹ್ನ ಶರಣಾಗ್ತಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಚಿಕ್ಕಮಗಳೂರಿನಿಂದ ಬೆಂಗಳೂರಿನತ್ತ ನಕ್ಸಲರು ಹೊರಟಿರುವಂತಹದ್ದು. ಈ ಮೂಲಕ ರಾಜ್ಯದಲ್ಲಿ ನಕ್ಸಲ್ ಸಂಸ್ಕೃತಿಗೆ ಬ್ರೇಕ್ ಬೀಳ್ತಾ ಇದೆ. ಕಾಡು ಗನ್ಗೆ ಗುಡ್ ಬೈ ಹೇಳಿ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ನಕ್ಸಲರು. ಚಿಕ್ಕಮಗಳೂರಿನಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ. ಇವತ್ತು ಸಿಎಂ ಅವರ ಸಮ್ಮುಖದಲ್ಲಿ ಅವರ ಕಚೇರಿಯಲ್ಲಿಯೇ ಮುಖ್ಯವಾಹಿನಿಗೆ ಕರೆತರಲಿಕ್ಕೆ ಬೇಕಾದಂತಹ ಸಿದ್ಧತೆಗಳಾಗಿರುವಂಥದ್ದು. ಸಮಾಜದ ಮುಖ್ಯವಾಹಿನಿಯಿಂದ ಮರೆಯಾಗಿ ವನವಾಸದಲ್ಲಿರುವಂತಹ ನಕ್ಸಲರ ಬದುಕಿಗೂ ಕೂಡ ಈಗ ಶ್ರಾವಣ ಬಂದಿರುವಂತಹದ್ದು. ಅಡವಿಯಲ್ಲಿ ಅಡಗಿ ಕುಳಿತು ಸದಾ ಸಂಘರ್ಷ ರಕ್ತ ಚರಿತ್ರೆ ಬರೀತಾ ಇದ್ದಂತಹ ನಕ್ಸಲರು ಶಾಂತಿಯ ಮಂತ್ರವನ್ನು ಪಠಿಸ್ತಾ ಇದ್ದಾರೆ. 4 ದಶಕಗಳ ಕಾಲ ಸದ್ದು ಮಾಡಿದಂತಹ ನಕ್ಸಲ್ ಸಂಸ್ಕೃತಿಗೆ ಇವತ್ತು ರಾಜ್ಯದಲ್ಲಿ ಬ್ರೇಕ್ ಬೀಳ್ತಾ ಇರುವಂಥದ್ದು. ಸಮಾಜದ ಮುಖಂಡರು ಬರಬೇಕಾದಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತೀವವಾದಂಥ ಆಸಕ್ತಿ ವಹಿಸಿ ಈ ಸರ್ಕಾರದ ಎದುರಿಗೆನೆ ನೀವು ಮುಖ್ಯವಾಹಿನಿಗೆ ಬರಬೇಕು, ನಾನೇ ಖುದ್ದು ನಿಂತು ಈ 6 ಜನ ನಕ್ಸಲರ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನೆರೆಸ್ಕೊಡ್ತೀನಿ, ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ. ಇವತ್ತು ಈಗಾಗಲೇ ಮಧ್ಯಾಹ್ನ 2-3 ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ. ನಾವು ಎಲ್ಲರೂ ಕೂಡ ಇಲ್ಲಿರುವಂಥ ಅವರ ಕುಟುಂಬಸ್ಥರಿದ್ದಾರೆ, 6 ಜನರ ಕುಟುಂಬ ವರ್ಗದವರಿದ್ದಾರೆ. ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಬರಬೇಕು. ಮತ್ತು ಇಲ್ಲಿರುವಂಥ ಎಲ್ಲ ಸಮಾಜದ ಗಣ್ಯರು, ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ನಮಸ್ಕಾರ. ಇಲ್ಲ, ಮುಖ್ಯಮಂತ್ರಿಗಳ ಕಾಳಜಿಯ ಕಾರಣಕ್ಕೆ ನನ್ನ ಎದುರುಗಡೆನೆ ಮುಖ್ಯವಾಹಿನಿ ಬರಬೇಕು ಅನ್ನುವಂಥ ಅವರ ಅಪಾರವಾದ ಆಸಕ್ತಿಯ ಕಾರಣಕ್ಕೆ, ಸರ್ಕಾರದ ಆಸಕ್ತಿಯ ಕಾರಣಕ್ಕೆ ಯಾವುದೇ ನೀವು ನಾಳೆ ಯಾವುದೇ ನೀವು ವರದಿ ಮಾಡಿದ್ರು ಯಾವುದೇ ಭಿನ್ನಮತವೂ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯವೂ ಇಲ್ಲ. ಮುಖ್ಯಮಂತ್ರಿಗಳ ಕಾಳಜಿಯ ಒಂದು ಮನವಿಯ ಕರೆಗೆ ಹೋಗೊಟ್ಟು ನಾವು ಈ ಮುಖ್ಯವಾಹಿನಿ ಕಾರ್ಯಕ್ರಮ ಚಿಕ್ಕಮಗಳೂರಿನ ಬದಲು ಬೆಂಗಳೂರಿಗೆ ಸ್ಥಳಾಂತರ ಮಾಡಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಎಲ್ಲ ಅಂದ್ಕೊಂಡಿದ್ದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅಥವಾ ಜಿಲ್ಲಾ ಕಚೇರಿಯಲ್ಲಿ ಇವರು ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಆಗುತ್ತೆ ಅಂತ ಹೇಳಿ, ಬಟ್ ಇದ್ದಕ್ಕಿದ್ದ ಹಾಗೆ ಪ್ಲಾನ್ ಅನ್ನ ಚೇಂಜ್ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈಗ ಮುಖ್ಯವಾಹಿನಿಗೆ ತರುವಂತಹ ಕೆಲಸ. ಈ ದಿಢೀರ್ ಬದಲಾವಣೆಗೆ ಕಾರಣಗಳು ಏನಿರಬಹುದು ಅಂತ ಹೇಳಿ ಶಶಿಧರ್? ಪ್ರೇಮ್ ಕುಮಾರ್, 6 ಜನ ನಕ್ಸಲರು ಇಂದು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಶರಣಾಗತಿಯನ್ನು ಆಗಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೆದಿತ್ತು. ಈಗಾಗಲೇ ಅವರ ಕುಟುಂಬಸ್ಥರು 6 ಜನ ಏನೇನು ನಕ್ಸಲರು ಅವರ ಕುಟುಂಬದವರು ಸಹ ಪ್ರವಾಸಿ ಮಂದಿರದ ಬಳಿ ಜಮಾಯಿಸಿದ್ರು. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಎಲ್ಲರೂ ಸಹ ಇಲ್ಲಿ ಜಮಾಯಿಸಿದ್ರು. ಅದಲ್ಲದೆ ನಕ್ಸಲರು ಶರಣಾಗತಿಗೆ ಪ್ರಮುಖವಾಗಿ ಕಾರಣ ಆದಂತಹ ಅಶೋಕ್ ಅವರ ಸಂಘಟನೆ ಇದೆ, ಶಾಂತಿಗಾಗಿ ನಾಗರಿಕ ವೇದಿಕೆ, ಹಾಗೆ ನಕ್ಸಲ್ ಪುನರ್ವಸತಿ ಏನು ವೇದಿಕೆ ಇದೆ, ಅವರೆಲ್ಲ ಸದಸ್ಯರು ಮುಖಂಡರು ಸಹ ಆಗಮಿಸಿ ಆ ನಕ್ಸಲರಿಗೆ ಸ್ವಾಗತ ಮಾಡಲಿಕ್ಕೂ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದ್ರು. ಆದರೆ ದಿಢೀರಾಗಿ ಈಗ ಆ ನಕ್ಸಲರು ಏನಿದ್ರೆ ಅವರು ಸಿಎಂ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರೇ ಶರಣಾಗತರಾಗಿ ಮುಖ್ಯವಾಹಿನಿಗೆ ಅವರು ಬರ್ತಾ ಇದ್ದಾರೆ. ಹೀಗಾಗಿ ಏನು ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಲ್ಲಿ ಶರಣಾಗಬೇಕಾಯಿತು, ಅವರೆಲ್ಲರೂ ಸಹ ಈಗ ಬೆಂಗಳೂರಿಗೆ ದಿಢೀರ್ ತೆರಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರೇ ಈಗ ಅವರು ಶರಣಾಗತಿಯಾಗಿ ಮುಖ್ಯವಾಹಿನಿಗೆ ಬದಲಾಗ್ತಾರೆ. ಯಾಕೆಂದರೆ ಈಗಾಗಲೇ ಅವ್ರನ್ನ ಸ್ವಾಗತ ಕೋರಲಿಕ್ಕೆ ಪ್ರತಿಯೊಬ್ಬರು ಸಹ ಅವ್ರ ಕುಟುಂಬದರಿಂದ ಎಲ್ಲರೂ ಇದ್ರು. ಆದರೆ ದಿಢೀರ್ ಬದಲಾವಣೆಯಿಂದಾಗಿ ಇಲ್ಲಿ ಹೋರಾಟವನ್ನು ಅವ್ರನ್ನ ಮುಖ್ಯವಾಹಿನಿಗೆ ಕರೆತರಲಿಕ್ಕೆ ಪ್ರಮುಖವಾಗಿ ಪಾತ್ರವಹಿಸಿದಂಥ ಅಶೋಕ್ ಏನಿದ್ರೆ ಅವ್ರಿಗೆ ಮಾಹಿತಿಯನ್ನು ನೀಡಿ ಖುದ್ದು ಸಿಎಂ ಕಚೇರಿಯಲ್ಲಿ ಅವ್ರನ್ನ ಮುಖ್ಯವಾಹಿನಿ ಕರೆತರುವಂಥ ಒಂದು ಕಾರ್ಯಕ್ರಮವನ್ನು ನಿರ್ಧಾರ ಮಾಡಲಾಗಿದೆ. ಹಾಗಾಗಿ ಅವರು ಏನು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾರೆ, ಅವರೆಲ್ಲರೂ ಸಹ ಈಗ ನೇರವಾಗಿ ಬೆಂಗಳೂರಿಗೆ ತೆರಳ್ತಾ ಇದ್ದಾರೆ. ಅಲ್ಲದೆ ಇಲ್ಲಿ ಏನು ಅವ್ರು ಕಾಯ್ತಿದ್ದಂತಹ ಕುಟುಂಬಸ್ಥರಿದ್ದಾರೆ ಅವ್ರಿಗೂ ಸಹ ಜಿಲ್ಲಾಡಳಿತ ವತಿಯಿಂದ ವಾಹನ ಸೌಲಭ್ಯವನ್ನು ಕಲ್ಪಿಸಿ ಅವ್ರನ್ನೂ ಸಹ ಸಿಎಂ ಕಚೇರಿಗೆ ಈಗ ಕಳಿಸ್ಕೊಳ್ಳಲಾಗ್ತಿದೆ. ಅಲ್ಲಿ ಸಿಎಂ ಕಚೇರಿಯಲ್ಲಿ ಈಗ 6 ಜನ ನಕ್ಸಲರಿದ್ದಾರೆ. ಅವರು ಮುಖ್ಯಮಂತ್ರಿ ಎದುರುಗಡೆ ಅಲ್ಲಿ ಶಸ್ತ್ರಾಸ್ತ್ರವನ್ನು ತ್ಯಾಗ ಮಾಡಿ ಶರಣಾಗತಿಯಾಗಿ ಆನಂತರ ಮುಖ್ಯವಾಹಿನಿಗೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.